ವೆಯ್ಟ್ ಮಾಡೋಕ್ಕೆ ಹೇಳಿ ಮಿನಿಸ್ಟ್ರಾಗಿ ಬರ್ತೀನಿ ಅಂತೇಳಿ ಆತನಿಗೆ. ಅವತ್ತೇ ಅವ್ರನ್ನ ಜೈಲಿಗೆ ಕಳಿಸ್ಬೇಕಿತ್ತು. ಕಳಿಸಿದ್ರಲ್ಲ, ಕ್ಷಮೆ ಕೇಳಿದ್ರು ಅಲ್ಲೆಲ್ಲ ಕಳಿಸಿದ್ರಲ್ಲ. ನಾನು ಅಣಕನೂರು ಜೈಲಿದ್ದು ಇದ್ರಲ್ಲ, ನನಗೆ 14 ದಿನ ಬೇಲ್ ಸಿಗಬಾರ್ದು ಅಂತ ಮಾಡಿದ್ರಲ್ಲ. ನಾನು ಉಪವಾಸ ಮಾಡಿದ್ದಕ್ಕೆ ನನಗೆ ವಾಲಂಟಿಯರಾಗಿ ಜಡ್ಜ್ ಬೇಲ್ ಕೊಟ್ಟಿದ್ದು. ನಾನು ಅಣಕನೂರು ಜೈಲಲ್ಲಿ 14 ದಿನ ನನ್ನ ಕಸ್ಟಡಿ ಕೊಟ್ಟಾಗ ನಾನು ಉಪವಾಸ ಮಾಡಿದಾಗ ಅಲ್ಲಿಂದ ಜೈಲರ್ ಬಂದು ಜಡ್ಜ್ಗೆ ಹೇಳ್ತಾರೆ, ಆ ಹುಡುಗ ಏನೂ ಊಟ ಮಾಡ್ತಿಲ್ಲ, ನೀರು ಕುಡಿತಿಲ್ಲ ಅಂತ. ಆವಾಗ ನನಗೆ ಅರ್ಲಿ ಬೇಲ್ ಸಿಕ್ಕಿದ್ದು ಅಲ್ವಾ. ಅವ್ರು ನಾನೇ ಕ್ಷಮೆ ಕೇಳಲಿ. ನಮ್ಮ ತಾತ 5,000 ರೂಪಾಯಿ ಕೊಟ್ಟರೆ ಹೋಗಿ MBBSಗೆ ಸೇರಿದವರು ಅವರು. ಪೆರೇಸ್ ಅಂದ್ರೆ ಕೂಗಿ ಹೇಳುತ್ತೆ, ಇಲ್ಲ ಅನ್ನೋ ಕೇಳಿ ನೋಡೋಣ. ಫಸ್ಟ್ ಇಯರ್ MBBSಗೆ ಅಡ್ಮಿಷನ್ ಆಗಕ್ಕೆ ಹೋದಾಗ 5,000 ರೂಪಾಯಿ ಅವ್ರಿಗೆ ಬೋಣಿ ಮಾಡಿದ್ದಾರೋ ಕೇಳಿ. ನಮ್ಮ ತಾತ ತರಕಾರಿ ವೆಂಕಟಪ್ಪ ನೋ ಅನ್ನ ಕೇಳಿ ಅವರಪ್ಪನ ಅಥವಾ ಅವ್ರನ್ನ. ಪ್ರದೀಪ್ ಈಶ್ವರ್ ಅವ್ರಿಗೆ ಕ್ಷಮೆ ಕೊಟ್ಟಿದ್ದಕ್ಕೆ ಇವತ್ತು ಪಶ್ಚಾತ್ತಾಪ ಪಡ್ತಾ ಇದ್ದೀನಿ ಅಂತೇಳಿ. ಅವ್ರು ಯಾರಿಗೆ ಕ್ಷಮೆ? ಹೌದು, ಆತನ ಹತ್ರ ನಾನೇನಕ್ಕೆ ಕ್ಷಮೆ ಕೇಳ್ತೀನಿ. ಆಗೇನೋ ಬೇನಾಮಿ ಅಂದರು, ಸುನಾಮಿ ಥರ ಬಂದೆ. ವೆಯ್ಟ್ ಮಾಡೋಕ್ಕೆ ಹೇಳಿ ಮಿನಿಸ್ಟ್ರಾಗಿ ಬರ್ತೀನಿ ಅಂತೇಳಿ ಆತನಿಗೆ. ಸರ್ ಈಗ ಪ್ರದೀಪ್ ಈಶ್ವರ್ ಅವರು ಕಳೆದ 1 ತಿಂಗಳಿಂದ ಕಾಣಿಸ್ಕೊಂತಿಲ್ಲ ಅಂತ ಹೇಳ್ಬಿಟ್ಟು ಬಿಹಾರ್ ಎಲೆಕ್ಷನಲ್ಲಿದ್ದೆ ಸರ್. ಸಾಮಾಜಿಕ ಜಾಲತಾಣ 1.5 ತಿಂಗಳಿಂದ ನಾನು ಬಿಹಾರ್ ಎಲೆಕ್ಷನಲ್ಲಿದ್ದೆ. ನಾನು ಸ್ಟೇಟ್ ಲೀಡ್ರು, ನ್ಯಾಷನಲ್ ಲೀಡ್ರ್ ಆಗಬೇಕು ಅಂತ ಕನಸ್ಕೊಂಡಿರೋನು. ನನಗೊಂದು ವಿಷನ್ ಇದೆ, ನಾನು ಸ್ಟೇಟ್ ಲೀಡ್ರ್ ಆಗಬೇಕು, ನ್ಯಾಷನಲ್ ಲೀಡ್ರ್ ಆಗಬೇಕು. ನನ್ನ ಪಕ್ಷ ಬಿಹಾರದಲ್ಲಿದೆ. ಹೋಗಿ 1.5 ತಿಂಗಳು 4 ಡಿಸ್ಟಿಕ್ಕಲ್ಲಿ ಹೋಗಿ ಕ್ಯಾನ್ವಸ್ ಮಾಡಿದ್ದೀನಿ. ಒಂದು 70-80 ಜನ ನನ್ನ ಸ್ಟೂಡೆಂಟ್ಸು ಬಿಹಾರಲ್ಲಿ ಓದ್ತಾ ಇದ್ದಾರೆ. ಅಲ್ಲೋಗಿ ಎಲ್ಲ ಒಂದು ಎಜುಕೇಟೆಡ್ ಕ್ಲಾಸ್ನ ಇನ್ಫ್ಲೂಯೆನ್ಸ್ ಮಾಡಿದ್ದೀನಿ. ನಾನು ಆಂಧ್ರ ಪ್ರದೇಶ್ ಕೆಲವರು ತೆಲಂಗಾಣ ಮಿನಿಸ್ಟರ್ಸ್ ಜೊತೆ ನಾನು ಕ್ಯಾನ್ವಸ್ ಮಾಡಿದ್ದೀನಿ. ಬಿಹಾರ್ ಎಲೆಕ್ಷನ್ ಕ್ಯಾನ್ವಸಲ್ಲಿದ್ದೆ. ಇವ್ರ ಥರ ನಾನು ಲೋಕಲ್ ಇದರಲ್ಲೇ ಇರಬೇಕು ಅಂತ ನನಗೇನು ಆಸೆ ಇಲ್ಲ ಅಲ್ವಾ. ನನಗೂ ಆಸೆ ಇದೆಯಲ್ಲ, ಮಿನಿಸ್ಟರ್ ಆಗ್ತೀನಿ ಅಂತ. ಆಗಿ ಬರ್ತೀನಲ್ಲ, ಮುಂದಿನ ಇದಕ್ಕೆ ಕೊಡ್ತೀನಿ ಸರ್. ಮೊನ್ನೆ ಏನಾಯಿತು, 15,000 ಸೀರೆ ಬಂದಿದೆ ಸರ್. ಆ್ಯಕ್ಚುಲಿ ಇಲ್ಲಿ ಸ್ಟಾಕ್ ಮಾಡಿದ್ದೀವಿ. 15,000 ಸೀರೆ ಕೊಟ್ಟು ಮಿಕ್ಕಿದ್ದೇನಾದರೂ ಕೊಡಲಿಲ್ಲ ಅಂದರೆ ತಪ್ಪು ಸಂದೇಶ. ನಾನೊಂದು ದೂರು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಮತ್ತು ನಮ್ಮ ಹಿರಿಯರೆಲ್ಲ